ನಮ್ಮೆಲ್ಲ ಸ್ನೇಹಿತರುಗಳು ಕೂಡ ಸ್ವಾಗತವನ್ನು ಕೋರುತ್ತಾ ಈ ದಿನ ಮಂಡ್ಯ ನಗರದ ಪ್ರಾಧಿಕಾರದ ಸಭೆಯನ್ನು ನಮ್ಮ ಶಾಸಕರಾದಂಥ ರವಿಕುಮಾರ್ ಗೌಡ ಅವರ ಸಮ್ಮುಖದಲ್ಲಿ ನಾವು ನಮ್ಮ ಕಮಿಷನರ್ ಸರು, ನಮ್ಮ ಪ್ರವೀಣ್ ಸರು ಮತ್ತು ನಮ್ಮ ನಿರ್ದೇಶಕರುಗಳಾದಂಥ ಮಹೇಶ್ ಅವರು, ಕಾರ್ತಿಕ್ ಅವರು, ನಮ್ಮ ಕಮಲಾ ಮೇಡಮು, ನಮ್ಮ ಇದ್ರೀಶ್ ಖಾನ್ ಅವರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆಯ ಉದ್ದೇಶ ಒಂದೇ, ನಮ್ಮ ಶಾಸಕರು ಮಂಡ್ಯ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನುವಂಥ ಆಸೆ ಅಭಿಲಾಷೆ ಅವರದಾಗಿದೆ. ಅದಕ್ಕೆ ಏನೆಲ್ಲ ಸವಲತ್ತುಗಳನ್ನ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇರ್ತೀನಿ. ನೀವು ಪ್ರಾಧಿಕಾರ ನಿಟ್ಟಿನಲ್ಲಿ ಹೆಜ್ಜೆ ನೀಡಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಅನ್ನುವಂತಹ ಸಲಹೆಗಳನ್ನ ಕೊಟ್ಟು ಈಗಷ್ಟೇ ತೆರಳಿದ್ರು. ಅದಕ್ಕಿಂತ ಹೆಚ್ಚು ಪ್ರಮುಖವಾಗಿ ಮಂಡ್ಯದಲ್ಲಿ ನಮ್ಗೆ ಕಾಡ್ತಾ ಇರುವಂಥದ್ದು ಏನು ಅಂತಂದರೆ, ಇದು ಈ ರೀತಿ ಅಕ್ರಮ ಬಡಾವಣೆಗಳು ಸಾಕಷ್ಟು ಮಂಡ್ಯದಲ್ಲಿ ಒಂದು 20-30 ಅಕ್ರಮ ಬಡಾವಣೆಗಳು ತಲೆ ಎತ್ತಿರುವಂಥದ್ದು. ಇವರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಪ್ರೂವಲು ತಗೊಳ್ಳೋದಿಲ್ಲ, ಯಾವುದೇ ಪರ್ಮಿಷನು ಕೂಡ ತಗೊಳ್ಳೋದಿಲ್ಲ. ಸುಮ್ಮನೆ ಜನಗಳ ನಡುವೆ ಇದನ್ನು ಮಾರಾಟಕ್ಕೆ ಇಡುವಂಥ, ಅವ್ರಿಗೆ ಇಷ್ಟ ಬಂದಷ್ಟು ದರದಲ್ಲದನ್ನ ಮಾರಾಟಕ್ಕೆ ಇಡುವಂಥದ್ದು. ಇದು ನಮ್ಮ ಪ್ರಾಧಿಕಾರಕ್ಕೂ ಅಷ್ಟೇ, ಈ ಕಡೆ ಜನಗಳಿಗೂ ಕೂಡ ಯಾವುದೇ ರೀತಿ ಸೌಲಭ್ಯಗಳನ್ನ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಇದನ್ನು ಸಲ್ಲೋದು ನಮ್ಮ ರಿಜಿಸ್ಟರ್ಗಲ್ಲ ಸರ್. ರಿಜಿಸ್ಟರ್ಗೆ ಯಾವುದೇ ಕಾರಣಕ್ಕೂ ಇದನ್ನ ರಿಜಿಸ್ಟರ್ ಮಾಡಬೇಡಿ. ಎರಡನೇ ನಮ್ಮ ಜನಗಳಿಗೂ ಏನು ಅಂದರೆ, ಇಂಥ ಬಡಾವಣೆಗಳಲ್ಲಿ ನೀವು ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥದ್ದು ನಮ್ಮದೊಂದು ಅಪೀಲ್. ಅದನ್ನು ಸರ್ ಈಗ ಪ್ರಮುಖವಾಗಿ ಗುರುತಿಸಿರುವಂಥದ್ದು ನಾವು ಒಂದು ಪಣಕ್ನಹಳ್ಳಿ, ಇವೆಲ್ಲವಲ್ಲ ಸರ್. ಪಡಕ್ನಹಳ್ಳಿ ಸರ್ವೆ ನಂಬರ್ 25/6 ಪಡಕ್ನಹಳ್ಳಿ ಗ್ರಾಮದ್ದು ನೋಡಿ, ಸರ್ವೆ ಅಕ್ರಮವಾಗಿ ಬಡಾವಣೆ ಮಾಡಿರ್ತಾರೆ. ಸೊ ಅಕ್ರಮವಾಗಿ ಬಡಾವಣೆ ಮಾಡಿ ಅವರು ಏನು ಅಂತಂದ್ರೆ, ಅದು ಯಾವುದೇ ರೀತಿಯಾದಂತಹ ನಮ್ಮ ಒಂದು ಮೂಢ ನಿವೇಶನದ ಪ್ರಾಧಿಕಾರದ ಏನು ಪ್ಲಾನ್ ಪ್ರಕಾರವಾಗಿ ಮಾಡೋದಿಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ, 1 ಎಕರೆ ಇತ್ತು ಅಂತ ಅಂದ್ರೆ ಮಧ್ಯದಲ್ಲಿ ಒಂದು 20 ಅಡಿ ರೋಡ್ ಮಾಡ್ಕೋತಾರೆ. 20 ಅಡಿ ರೋಡ್ ಮಾಡ್ಕೊಂಡು 2 ಕಡೆ ಸೈಟ್ ವಿಭಾಗ ಮಾಡ್ಬಿಡ್ತಾರೆ. ಸೊ ಇದ್ರ ಪ್ರಕಾರವಾಗಿ ಮಾಡಿದ್ರೆ ನಾಳೆ ದಿನ ಏನಾಗುತ್ತೆ ಅಂತ ಅಂದ್ರೆ ಹೇಳ್ಬಿಡ್ತೀನಿ ಲಿಸ್ಟ್ಗಳು. ಪಡಕ್ನಹಳ್ಳಿ ಸರ್ವೆ ನಂಬರ್ 25/6, ಒಳಲು ಗ್ರಾಮ ಸರ್ವೆ ನಂಬರ್ 48/3, ಕಿರ್ಗಂದೂರು ಗ್ರಾಮ ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಲಾಸ್ಟ್ ನಿಮ್ಗೆ ಕೊಡ್ತೀನಿ, ಜೆರಾಕ್ಸ್ ಕೊಡ್ತೀನಿ. ಕಿರ್ಗಂದೂರು ಗ್ರಾಮ ಸರ್ವೆ ನಂಬರ್ 116/1B2, ಮಂಡ್ಯ ಗ್ರಾಮ ಸರ್ವೆ ನಂಬರ್ 255, ಗೋಪಾಲ್ಪುರ ಗ್ರಾಮ ಸರ್ವೆ ನಂಬರ್ 39/4B, ಗುತ್ತಲು ಗ್ರಾಮ ಸರ್ವೆ ನಂಬರ್ 700, 701, ಕ್ಯಾತಂಗೆರೆ ಗ್ರಾಮ ಸರ್ವೆ ನಂಬರ್ 38/4, 38/9, ಕ್ಯಾತಂಗೆರೆ ಇನ್ನೊಂದು ಸರ್ವೆ ನಂಬರ್ ಬಂದ್ಬಿಟ್ಟು 45. ಇಷ್ಟು ಗ್ರಾಮದಲ್ಲಿ ಈಗ ಪ್ರೆಸೆಂಟ್ ನಾವು ಸುಮಾರು ಬೇಜಾನು ಇದನ್ನ ಮಾಡಿರ್ತೀವಿ. ಆದ್ರೆ ಇಷ್ಟು ಮೇಜರ್ ಈಗ ಪ್ರೆಸೆಂಟ್ ಅವರು ಮಾರಕ್ಕೆ ನಿಂತಿರುವಂತಹ ಇಲ್ಲಿ ಸೈಟ್ ಗಳನ್ನ ಇದು ಮಾಡ್ತಾ ಇರ್ತಾರೆ. ಹೇಳ್ತೀವಿ ನಾವು ಎಷ್ಟು ಒಂದು ಇದನ್ನ ಮಾತ್ರ ಮಾಡ್ಕೊಂಡ್ ಬಂದಿದೀವಿ. ಇನ್ನು ಇದನ್ನ ಸ್ಪಾಟ್ ವಿಸಿಟ್ ಮಾಡ್ಕೊಂಡ್ ಬಂದಿರ್ತೀವಿ, ಅಂದ್ರೆ ಗುರುತಿಸಿರ್ತೀವಿ. ಇನ್ನು ಅದ್ರ ಬಗ್ಗೆ ಇನ್ನೂ ಸರಿಯಾದಂತಹ ಡೀಟೇಲ್ ಯಾರು ಓನರು, ಯಾರು ಇದ್ರಲ್ಲಿ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಡಿಲ್ಲ. ಜಸ್ಟ್ ಇದೊಂದು ಐಡೆಂಟಿಫಿಕೇಶನ್ ಮಾಡಿ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಮಾನ್ಯ ನಮ್ಮ ಸಾಹೇಬ್ರು ಅಧ್ಯಕ್ಷತೆಯಲ್ಲಿ ಮತ್ತೆ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಇದನ್ನ ಪ್ರಸ್ತಾಪ ಮಾಡಿರ್ತೀವಿ ಸಭೆನಲ್ಲಿ. ಶಾಸಕರು ಹಾಗೆ ನಮ್ಮ ಅಧ್ಯಕ್ಷರು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ. ಏನಂತಂದ್ರೆ, ಯಾರೇ ಎಂತ ಪ್ರಭಾವಿ ವ್ಯಕ್ತಿ ಇರ್ಲಿ, ಯಾರೇ ಎಂತ ಆಗ್ಲಿ, ಯಾರೇ ಎಂತ ಪ್ರಭಾವಿಗಳಿರ್ಲಿ, ಅಲ್ಲಿ ಲೇಔಟ್ಗಳನ್ನ ಮಾಡಿದ್ರೆ ಅವ್ರಿಗೆ ನೋಟಿಸ್ಗಳನ್ನ ಕೊಡಿ. ನೋಟಿಸ್ಗಳನ್ನ ಕೊಟ್ಬಿಟ್ಟು ಈ ಸರ್ವೆ ನಂಬರ್ಗಳಲ್ಲಿ ಯಾರ್ಯಾರು ಮಾಡ್ತಾ ಇದಾರೆ ಆ ಸರ್ವೆ ನಂಬರ್ ರಿಗಾರ್ಡಿಂಗ್ ತಕ್ಷಣ ನಮ್ಮ ಮುಂದೆನೆ ಈಗ ಸಬ್ ರಿಜಿಸ್ಟ್ರಿಗೆ ಕಾಲ್ ಮಾಡಿ ಹೇಳಿರ್ತಾರೆ. ಮೂಡಾದಿಂದ ಈಗ ಒಂದು ಲೆಟರ್ ಬರ್ತದೆ, ಈ ಸರ್ವೆ ನಂಬರ್ಗಳಲ್ಲಿ ಅಕ್ರಮವಾಗಿ ಬಡಾವಣೆ ಮಾಡ್ತಿರ್ತಾರೆ, ಈ ಸರ್ವೆ ನಂಬರ್ಗಳಲ್ಲಿ ಯಾರು ಕೂಡ ಯಾವುದೇ ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಈಗ MLA ಸಾಹೇಬರು ಡೈರೆಕ್ಟ್ ಆಗಿ ಫೋನ್ ಮುಖಾಂತರ ಸಬ್ ರಿಜಿಸ್ಟ್ರಿ ಕೂಡ ವಾರ್ ಮಾಡಿ ಹೇಳಿರ್ತಾರೆ. ಸೊ ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ರೆ, ನಾವು ಇವತ್ತು ಇಲ್ಲಿಂದ ನಾವು ಒಂದು ಲೆಟರ್ ನ ಹಾಕ್ತಾ ಇದೀವಿ, ಇಂಥ ಸರ್ವೆ ನಂಬರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ರಯ ಮಾಡ್ಕೊಡ್ಬಾರ್ದು ಅಂತ ಹೇಳಿ ನಾವು ಇದನ್ನ ಹಾಕ್ತಾ ಇದೀವಿ. ಸೊ ಏನಾಗುತ್ತೆ ಅಂತಂದ್ರೆ, ನಾಗರಿಕರಿಗೆ ಪಾಪ ಗೊತ್ತಾಗಲ್ಲ, ಬಹಳ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗ್ತಾ ಇದೆ ಅಂತಂದ್ರೆ, ಅಲ್ಲಿ ಸೈಟ್ ಸಿಗ್ತಾ ಇದೆ ಅಂತಂದ್ರೆ ತಗೊಂಡ್ಬಿಡ್ತಾರೆ. ಸೊ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವಾಗ ಬಂದ್ ಏನ್ ಮಾಡ್ತಾರೆ, ಲೇಔಟ್ ಅಪ್ರೂವಲ್ ನಮ್ಗೆ ಅರ್ಜಿ ಸಲ್ಲಿಸ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ, ಇದನ್ನ ನಮ್ಗೆ ಏನು ಅಂತಂದ್ರೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡಿ ಅಂತ ಕೇಳ್ತಾರೆ. ಸೊ ನಾವು ಬಿಲ್ಡಿಂಗ್ ಲೈಸೆನ್ಸ್ ಮಾಡ್ಕೊಡ್ಬೇಕು ಅಂತ ಅಂದ್ರೆ ನಮ್ಮಿಂದ ಅಪ್ರೂವಲ್ ಆಗಿರ್ಬೇಕು. ನಾವು ಆಲ್ರೆಡಿ ಮೊದಲನೇ ಮೀಟಿಂಗ್ ಅಲ್ಲಿ ಪಂಚಾಯತಿಯವರಿಗೆ ಎಲ್ಲರಿಗೂ ಕೂಡ ಹಾಕಿರ್ತೀವಿ. ಹೌದು ಅವ್ರು ಏನ್ ಮಾಡಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದೀವಿ. ಇಲ್ಲಿ ಹೊಂದಾಣಿಕೆ ಕೊರತೆ ತುಂಬಾ ಇದೆ ಇಲಾಖೆಗಳ ನಡುವೆ ಇರ್ಬೋದು. ಯೋಜನಾ ಪ್ರಾಧಿಕಾರ ಮತ್ತೆ ಮೂಡ, ಗ್ರಾಮ ಪಂಚಾಯತಿ ಮತ್ತೆ ಸಬ್ ರಿಜಿಸ್ಟ್ರಾರ್, ಇವೆಲ್ಲರ ನಡುವೆ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಅವ್ರು ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡ್ಕೊತಾರೆ, ಎಲ್ಲ ಮಾಡ್ಕೊತಾರೆ. ನೀವು ನೋಟಿಸ್ ಬಿಟ್ಟು ಮುಂದಿನ ಕ್ರಮಕ್ಕೆ ಹೋಗದೇ ಇಲ್ಲ, ಹೋಗಿದಂತ ಉದಾಹರಣೆ ಇಲ್ಲ. ಈಗ
ಆ ಕೆಲಸಗಳು ಹಿಂದೆಯಿಂದ ಹೆಂಗ್ ನಡ್ಕೊಂಡ್ ಬಂದಿತ್ತ ನನಗೂ ಗೊತ್ತಿಲ್ಲ. ಸರ್ ಈಗ ಹಾ ಮೂಡ ಆಗಿ ಎಷ್ಟು ವರ್ಷ ಆಗಿದೆ ಸರ್? ಮೂಡ ಆಗಿದೆ ಹೌದು ಅವ್ಯವಹಾರನೇ ಆಗಿರೋದು ಪೂರ ಹಾ. ಎಲ್ಲ ಪಬ್ಲಿಕ್ ಮಾಡಿಸ್ಕೊಂಡ್ಬಿಟ್ಟವ್ರೆ. ಈಗ ಏನ್ ಮಾಡ್ತಾ ಇದೀರಿ ಅಂತ ಜ್ಞಾನಕತಾರೆ ಹೋಗಿ ಕೆಲಸ ನೀವು ಏನಾದ್ರು ಪ್ರಾಬ್ಲಮ್ ಏನಾದ್ರು ಸಿಕ್ಕಾಪಡೆ ಪ್ರಾಬ್ಲಮ್ ಮಾಡೋದ್ರಿಂದ ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಮಾಡಿಸಿ. ಸುಮ್ನೆ ಏನಾದ್ರು ತೊಂದರೆ ಕೊಟ್ರೆ ಸಾರ್ವಜನಿಕರನ್ನ ನೀವೇ ಬಲಿ ಪಶು ಮಾಡಾಕ್ಬಿಡ್ತೀರಿ. ಯಾಕಂದ್ರೆ ಇವತ್ತು ಹೇಳ್ತಾ ಇದೀರಿ ಅದನ್ನ. ಇಲ್ಲ ಇಲ್ಲಿ ಕೇಳಿ, ನಾವ್ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗ್ಲಿ ಅಂತ ನಾವ್ ಹೇಳ್ತಾ ಇಲ್ಲ. ಇವತ್ತು ಅವರು ಬಿಲ್ಡಿಂಗ್ ಲೈಸೆನ್ಸ್ ನಮಗ್ ಬಂದಾಗ ನಾವು ರಿಜೆಕ್ಟ್ ಮಾಡ್ತೀವಿ ಆಟೋಮೆಟಿಕಲಿ. ನೀವು ರಿಜೆಕ್ಟ್ ಮಾಡ್ತಿದ್ರೆ ಹಾ. ತಗೊಂಡಿರೋ ಕಥೆ ಏನಾಗಬೇಕು? ಅಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರು ಖಾತೆ ಗೀತೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಬಿಲ್ಡಿಂಗ್ ಕಟ್ಟಿದ್ರು ಹಾ. ಅದರಲ್ಲೂ ನಿಮ್ದು ಲೂಪರ್ಸ್ ಬರುತ್ತಲ್ಲ, ಹಾ ಇಲ್ಲಿವರೆಗೂ ಆಗ್ಲಿಕ್ಕೆ ಅವ್ರ ಕೈ ಎಲ್ಲ ಮಾಡ್ಕೊಳ್ಳೋದಕ್ಕೆ ವಿಜಯ ಬಂದಂಗೆ ಎಲ್ಲಾನು ಅವಕಾಶ ಮಾಡ್ಕೊಟ್ಬಿಟ್ಟು ನಾಳೆ ದಿನ ಬಿಲ್ಡಿಂಗ್ ಕಟ್ಟಕ್ ಹೋದಾಗ ನೀವು ತಡೆ ಉಂಟು ಮಾಡ್ತೀವಿ ಅಂದಾಗ ಅವ್ರೆಲ್ಲಿಗೆ ಹೋಗ್ತಾರೆ? ನೀವು ಅದು ಕಾಲಕ್ಕೆ ಸೂಚನೆಗಳನ್ನ ಕೊಡ್ಬೇಕಾಗಿತ್ತು. ಇದು ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟಾದ್ಮೇಲೆ 3 ನೋಟಿಸ್ ಹೋಗಿರುತ್ತಲ್ವಾ, ಆಮೇಲೆ ಮುಂದಿನ ಕ್ರಮ ಏನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ 3 ನೋಟಿಸ್ ಕೊಟ್ಟಾದ್ಮೇಲೆ ಮುಂದಿನ ಕ್ರಮ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸರ್ ಈಗ ಸರ್ ಒಂದು ನಿಮಿಷ ಮಂಜು ಅವರೇ,